ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪ್ರಿಯಾಂಕ್ ಖರ್ಗೆ ಆಪ್ತನಿಂದ ಕೊಲೆ ಬೆದರಿಕೆ ಪ್ರಕರಣ, ಇಬ್ಬರು ಕಾನ್ಸ್ಟೇಬಲ್ಗಳ ಅಮಾನತು. ಮೃತನ ಕುಟುಂಬಸ್ಥರು ದೂರು ಸ್ವೀಕರಿಸದ ಇಬ್ಬರು ಹೆಡ್ ಕಾನ್ಸ್ಟೇಬಲ್ಗಳ ಅಮಾನತು ಮಾಡಲಾಗಿದೆ. ವಿಷಯ ಖಚಿತಪಡಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ. ಮಾದಕ ವಸ್ತುಗಳ ಮಾರಾಟಕ್ಕೆ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡುತ್ತಿರುವ ಮಾರಾಟಗಾರರು. ಹೊಸ ವರ್ಷದ ಆಚರಣೆಗೆ ಮಾದಕ ವಸ್ತುಗಳ ಸಂಗ್ರಹ ಮಾಡಿಟ್ಟ ವಾಜಿದ್ ಮತ್ತು ರಾಹುಲ್ ಪಾಟೀಲ್. ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಮತ್ತು ಸ್ವತ್ತುಗಳ ಜಪ್ತಿ. SP ಪ್ರದೀಪ್ ಗುಂಟಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಪ್ರಥಮ ಬಾರಿಗೆ ಬೀದರ್ನಲ್ಲಿ ವೀರ್ ಬಾಲ ದಿವಸ ಆಚರಣೆ. 1704 ಗುರು ಗೋವಿಂದ್ ಸಿಂಗ್ ಮಕ್ಕಳ ದೇಶಭಕ್ತಿ ಮತ್ತು ಧರ್ಮ ಪ್ರಜ್ಞೆ ಸ್ಮರಿಸುವ ದಿನ ಇದಾಗಿದೆ. ಮಕ್ಕಳಲ್ಲಿ ದೇಶಭಕ್ತಿ ಮೂಡಿಸಿ DK ಗಣಪತಿ. ಭಾರತೀಯರಿಗೆ ಇದು ಸ್ಫೂರ್ತಿದಾಯಕ ದಿನವಾಗಿದೆ. ಶಿವಯ್ಯ ಸ್ವಾಮಿ. ಭಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ. ಗ್ರಾಮ ಪಂಚಾಯತ್ ವತಿಯಿಂದ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪೂಜೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಭಾಗಿ. ಸ್ವಾಭಿಮಾನಿ ಅಂಬೇಡ್ಕರ್ ಸಮಿತಿ ವತಿಯಿಂದ ಔರಾದ್ನಲ್ಲಿ ಜರುಗಿದ ಪ್ರತಿಭಟನೆ. ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಔರಾದ್ ಬಂದ್ಗೆ ಕರೆ ನೀಡಿದ ಸಂಘಟನೆಗಳು. ತಹಸೀಲ್ದಾರರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪ್ನೂರ್ ಹಾಗೂ ಇತರೆ 8 ಜನರಿಂದ ಜೀವ ಬೆದರಿಕೆ ಇರುವುದಾಗಿ ಡೆತ್ ನೋಟ್ ಬರೆದು ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಕುರಿತಂತೆ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಇಬ್ಬರು ಹೆಡ್ ಕಾನ್ಸ್ಟೇಬಲ್ಗಳನ್ನು ಶುಕ್ರವಾರ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ರಾಜೇಶ್ ಚಲ್ವಾ ಮತ್ತು ಶ್ಯಾಮಲಾ ಅಮಾನತುಗೊಂಡವರಾಗಿದ್ದಾರೆ. ಮೃತನ ಕುಟುಂಬಸ್ಥರು ದೂರು ಸಲ್ಲಿಸಲು ಬಂದರೂ ಕೂಡ ಸ್ವೀಕರಿಸದೆ ನಿರ್ಲಕ್ಷ್ಯ ತೋರಿದ್ರು. ಕರ್ತವ್ಯ ಲೋಪದ ಕಾರಣಕ್ಕಾಗಿ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ ಎಂಬ ವಿಷಯವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪ್ರದೀಪ್ ಗುಂಟಿ ಅವರು ಖಚಿತಪಡಿಸಿದ್ದಾರೆ. ಸಚಿವರು ಪಾಂಚಾಳಿ ಅವರು 7 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಆಮೇಲೆ ಮೃತನ ಕುಟುಂಬಸ್ಥರು ದೂರಿನಲ್ಲಿ 9 ಜನರ ವಿರುದ್ಧ ದೂರು ನೀಡಿದ್ದಾರೆ. ಇದು ರೈಲ್ವೆ ವ್ಯಾಪ್ತಿಗೆ ಬರೋದರಿಂದ ನಾನು ಹೆಚ್ಚು ಏನೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಅದು ಅಸಂಪೂರ್ಣ ಆಗುತ್ತೆ, ಅಪೂರ್ಣ ಆಗುತ್ತೆ. ನಾನು ಹೇಳಿದರೆ ಅದು ಅಪೂರ್ಣ ಆಗುತ್ತೆ. ಹಾಗಾಗಿ ತನಿಖೆ ನಡೀತಾ ಇದೆ ಎನ್ನುವಂಥ ಮಾತನ್ನು ಪ್ರದೀಪ್ ಗುಂಟಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅವರ ಪರ ನಾವು ಮಾತಾಡೋದು ಅಸಂಪೂರ್ಣವಾಗಿರುತ್ತದೆ ಅಂದರೆ ಸಂಪೂರ್ಣವಾಗಿರಲ್ಲ. ಪೂರ್ತಿ ಮಾಹಿತಿ ನಮ್ಮ ಕಡೆ ಇರಲ್ಲ. ತನಿಖೆ ಅದು ಗೌಪ್ಯವಾಗಿ ಅವರು ತನಿಖೆ ಮಾಡ್ತಾರೆ. ಅದರ ಬಗ್ಗೆ ನಾವು ಮಾತಾಡೋದು ಸರಿಯಲ್ಲ. ಸೊ ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲ್ಲ. ಮುಂಚಿದಾಗೆ ಹೇಳಿದೆ ಮಲ್ಲಿ ಈಗ ಹೇಳ್ತಾ ಇದ್ದೇನೆ. ನಿನ್ನೆ ನಾನು ಕಂಪ್ಲೇಂಟ್ಗಳೊಟ್ಟಿಗೆ ಮಾತಾಡೋದು, ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು, ಆಮೇಲೆ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು ನೈಟ್ 9:30 ಎಲ್ಲ ನನಗೂ ಸ್ಪಷ್ಟತೆ ಸಿಗೋದಕ್ಕೆ ನೈಟ್ 9:30 ಆಗುತ್ತೆ. ನನಗೆ ಸ್ಪಷ್ಟತೆ ಇಲ್ಲದಿದ್ದಾಗ ಮೆಸೇಜ್ ಮಾಡೋದು ಸೂಕ್ತ ಅಲ್ಲ. ಅವರು ಏನು ಇನ್ಸ್ಪೆಕ್ಟರು ನಿನ್ನೆ ಆ ದಿನ ಒಂದು ಕೇಸ್ ನೋಡೋಕ್ಕೆ ಗುದಿಗೆ ಹಾಸ್ಪಿಟ್ಲ್ ಹೋಗಿದ್ದಾರೆ. ಅವ್ರು ಬರೋದಕ್ಕೆ ಈವ್ನಿಂಗ್ 7:30 ಆಗಿದೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅವ್ರು ಬಂದಾಗ FIR ಮಾಡ್ತೇವೆ ಅಂತ ನಮ್ಮ ಸ್ಟೇಷನ್ SHOಗಳು ಹೇಳಿದ್ದಾರೆ. ಅವ್ರಿಗೋಸ್ಕರ ವೆಯ್ಟ್ ಮಾಡಿದೆ. ಒಂದು ಮಿಸ್ಸಿಂಗ್ ರಿಪೋರ್ಟ್ ತೊಗೊಂಡು ಬೇಗ ಮಾಡಬೇಕಿತ್ತು. ಅವ್ರೇನು ಮಾಡಿದ್ದಾರೆ ಅಂದರೆ ಮಿಸ್ಸಿಂಗ್ ರಿಪೋರ್ಟ್ ಮಾಡಿಲ್ಲ, FIR ಮಾಡಿಲ್ಲ, ಬಟ್ ತನಿಖೆ ಕ್ರೈಮ್ ಸ್ಟಾಫ್ ಸ್ಟಾರ್ಟ್ ಮಾಡಿದ್ದಾರೆ. ಲೊಕೇಶನ್ ತಗೊಳ್ಳೋದು ಇದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಫೋನ್ ಸ್ವಿಚ್ ಆಫ್ ಆಗಿದೆ. ಆಮೇಲೆ
ಯಾರೋ ಬೇರೆ ಹೋಟೆಲ್ ವೆಯ್ಟರ್ಗೆ ಕೂಡ ದುಡ್ಡು ಹಾಕಿಸ್ಕೊಂಡಿದ್ದಾರೆ. ಆ ವ್ಯಕ್ತಿ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಆ ವ್ಯಕ್ತಿ ಪತ್ತೆ ಮಾಡಿರ್ತಿದ್ರು ನಮಗೇನೋ ಸ್ವಲ್ಪ ಸುಳಿವು ಸಿಗ್ತಿತ್ತು. ನಮ್ಮವರು ಪ್ರಕರಣ ದಾಖಲಿಸ್ಕೊಳ್ಳದೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರೆ ಪ್ರಕರಣ ದಾಖಲಿಸ್ಕೋಬೇಕಿತ್ತು. ಆ ನಿರ್ಲಕ್ಷ್ಯಕ್ಕಾಗಿ ನಾವು ಅವ್ರ ಮೇಲೆ ಶಿಸ್ತಿನ ಕ್ರಮ ಈಗಾಗಲೇ ತಗೊಂಡಿದ್ದೇವೆ. ಅಡಿಷನಲ್ SP ಅವರು ಒಂದು ಎಂಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ವೆಯ್ಟ್ ಮಾಡಿದ್ದಾರೆ ಅವರು. ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಹೋಗೋ ಟೈಮ್ಗೆ ಫಿರ್ಯಾದಿದಾರರು ಹೋಗಿಬಿಟ್ಟಿದ್ದಾರೆ. ಮೊದಲು ಸ್ಟಾರ್ಟ್ ಮಾಡ್ತೀವಿ, ಅದೇನು FIR ಏನೋ ಅಷ್ಟು ಫೋನ್ ಮೇಲೆ ಪತ್ತೆ ಮಾಡ್ತೀವಿ. ತನಿಖೆಯಲ್ಲಿ ನಿರ್ಲಕ್ಷ್ಯ ವಹಿಸಲಿಲ್ಲ. ನಮ್ಮವ್ರು ಆಗಲೇ ಲೊಕೇಶನ್ಸ್ ಹಾಕ್ಕೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರೇನಂದರೆ ತನಿಖೆ ಇದೇನು FIR ಕೂಡ ಮಾಡ್ಕೋಬೇಕಿತ್ತು, ಮಿಸ್ಸಿಂಗ್ ರಿಪೋರ್ಟ್ ಕೂಡ ಮಾಡ್ಕೋಬೇಕಿತ್ತು, ಅಧಿಕೃತವಾಗಿ ರಿಪೋರ್ಟ್ ಕೂಡ ಮಾಡ್ಕೋಬೇಕಿತ್ತು, ಒಂದು FIR ನಂಬರ್ ತೆಗಿಬೇಕಿತ್ತು. ಅದು ಅವ್ರ ನಿರ್ಲಕ್ಷ್ಯ. ಇಬ್ಬರಿದ್ದಾರೆ ಸಿಬ್ಬಂದಿಗಳಿದ್ದಾರೆ. ಅದು ಇಂಟರ್ನಲ್ ಡಿಪಾರ್ಟ್ಮೆಂಟ್ ಸ್ಟೇಷನ್ SHOಗಳಿಬ್ಬರು, ಮಾರ್ನಿಂಗ್ ಶಿಫ್ಟ್ ಈವ್ನಿಂಗ್ ಶಿಫ್ಟ್ ಇಬ್ಬರು. ಥ್ಯಾಂಕ್ ಯು. ಓಕೆ, ಮಾದಕ ವಸ್ತುಗಳ ಮಾರಾಟಗಾರರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನೇ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಮಾದಕ ವಸ್ತುಗಳ ಮಾರಾಟ ಮತ್ತು ಪ್ರೋತ್ಸಾಹ ಎರಡೂ ಕೂಡ ಕಾನೂನಿನ ಪ್ರಕಾರ ಮಹಾ ಅಪರಾಧವಾಗಿದ್ದು ಇದೊಂದು ನಾನ್ ಬೇಲೇಬಲ್ ಕೇಸ್ ಆಗಿದ್ದು ಇಂಥ ಕೆಲಸಕ್ಕೆ ಯುವಕರು ಹೆಚ್ಚು ಕೈ ಹಾಕಬಾರ್ದು, ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಕೈ ಹಾಕಬಾರ್ದು ಎನ್ನುವಂಥ ಮಾತನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂಥ ಪ್ರದೀಪ್ ಗುಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಹೊಸ ವರ್ಷದ ಪ್ರಯುಕ್ತ ನಶೆ, ಗುಳಿಗೆ ಮತ್ತು ಟಾನಿಕ್ಗಳನ್ನು ಹಣ ಗಳಿಸಲು ರಾಹುಲ್ ಪಾಟೀಲ್ ಹಾಗೂ ವಾಜಿದ್ ಅನ್ನುವಂತಹ ಇಬ್ಬರು ಖದೀಮರು ಸಂಗ್ರಹ ಮಾಡಿಟ್ಟಿದ್ದರು. ಹೀಗಾಗಿ ಪೊಲೀಸರು ಇವರಿಂದ 55,000 ಮೌಲ್ಯದ ನಶೆ ಉಳ್ಳಂತಹ 286 ಸಿರಪ್ ಬಾಟ್ಲಿಗಳು, 52,000 ಮೌಲ್ಯದ 100 ml ಸಿರಪ್, 280 ಬಾಟ್ಲಿಗಳು, 89 ಬಾಟ್ಲಿಗಳು, ಆಮೇಲೆ 22,000 ರೂಪಾಯಿ ಮೌಲ್ಯದ ನಿಟ್ರಾಜಿಪಮ್ 100 ಗುಳಿಗೆ ಒಂದು ಸ್ಟ್ರಿಪ್ಗಳನ್ನು ಜಪ್ತಿ ಮಾಡಿ ಒಟ್ಟು 1.29 ಲಕ್ಷ ಮೌಲ್ಯದ ಸ್ವತ್ತು ಜಪ್ತಿ ಮಾಡಲಾಗಿದೆ. ಇಬ್ಬರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎನ್ನುವಂಥ ಮಾತನ್ನು ಕೂಡ SP ಪ್ರದೀಪ್ ಗುಂಟಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬೀದರ್ ನಗರದ ಹಾರೂರ್ಗೇರಿ ಲಾಡ್ಗೇರಿ ರಸ್ತೆಯಲ್ಲಿ ರಾಹುಲ್ ಎಂಬಾತನು ಅನಧಿಕೃತವಾಗಿ ಸಾರ್ವಜನಿಕರಿಗೆ ನಾರ್ಕೋಟಿಕ್ ಅಂಶ ಇರುವಂತಹ ಗುಳಿಗೆ ಮತ್ತು ಸಿರಪ್ ಮಾರಾಟ ಮಾಡ್ತಾ ಇದ್ದ. ಖಚಿತ ಮಾಹಿತಿ ಮೇರೆಗೆ ಗಾಂಧಿಗಂಜ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹನುಮಪ್ಪ ರೆಡ್ಡಿ ಮತ್ತು ಸಿಬ್ಬಂದಿಗಳು ದಾಳಿ ಮಾಡಿ ಎಲ್ಲಾ ನಶೆ ವಸ್ತುಗಳನ್ನು ಜಪ್ತಿ ಮಾಡಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಂತರ ರಾಹುಲ್ನನ್ನು ವಿಚಾರಿಸಿದಾಗ ಹೊಸ ವರ್ಷದ ಪ್ರಯುಕ್ತ ಕಾಲೇಜು ವಿದ್ಯಾರ್ಥಿಗಳಿಗೆ ನೀಡಲು ಈ ನಶೆ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ದೇವೆ ಎಂದು ಬಾಯಿ ಬಿಟ್ಟಿದ್ದಾನೆ ಎಂದು ಪ್ರದೀಪ್ ಗುಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಔರಾದ್ ಬಿ ಠಾಣೆ ವ್ಯಾಪ್ತಿಯಲ್ಲಿ 5.20 ಲಕ್ಷ ಮೌಲ್ಯದ 5 kg ಗಾಂಜಾ ಮತ್ತು ದ್ವಿಚಕ್ರ ವಾಹನ ಜಪ್ತಿ ಮಾಡಲಾಗಿದೆ. ಇಬ್ಬರನ್ನ ಬಂಧಿಸಲಾಗಿದೆ. ಮನ್ನಾಯಿಖೇಳಿ ವ್ಯಾಪ್ತಿಯಲ್ಲಿ 1.50 ಲಕ್ಷ ಮೌಲ್ಯದ 1.5 kg ಗಾಂಜಾ ಜಪ್ತಿ ಮಾಡಲಾಗಿದೆ. ಒಂದು ಮೊಬೈಲ್ ಫೋನ್ ಮತ್ತು ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ಸಿಬ್ಬಂದಿಗಳಿಗೆ ಬಹುಮಾನ ನೀಡಲಾಗುವುದು ಎಂದು SP ಅವರು ತಿಳಿಸಿದ್ದಾರೆ. ಇದೇ ವೇಳೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಹೇಶ್ ಮೇಘಣ್ಣವರ್, ಚಂದ್ರಕಾಂತ್ ಪೂಜಾರಿ, DR ಶರಣಬಸಪ್ಪ ಕೂಡ್ಲಿ, ಗಾಂಧಿಗಂಜ್ ಪೊಲೀಸ್ ಠಾಣೆಯ CPI ಹನುಮರೆಡ್ಡಪ್ಪ, ಚಿಡಗುಪ್ಪ CPI ಶ್ರೀನಿವಾಸ್ ಅಲ್ಲಾಪುರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಲೋಕಲ್ ಹುಡುಗರು ಕೆಲವರು ರೆಗ್ಯುಲರ್ ಕಸ್ಟಮರ್ಗಳು ಇದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಶೆ ಬರುತ್ತದೆ ಅಂತ ಮಾಹಿತಿ ಕೊಟ್ಟಾಗ ತಕ್ಷಣ ನಾವು NDPS ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿಕೊಂಡು ಇನ್ನೂ ಸ್ಟಾಕ್ ಏನಾದರೂ ಇದೆಯಾ ಅಂತ ನಾವು ವಿಚಾರಿಸ್ಕೊಂಡು ಹೋದಾಗ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ, ಮಾಂಗರವಾಡಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಯಲ್ಲಿ ನಾವು ಶೋಧನೆ ನಡೆಸಿದಾಗ ಟೋಟಲಿ 584 ಕೋಡಿನ್ ಸಿರಪ್ ಬಾಟಲ್ಸು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನ್ನ ಪ್ರಕಾರ ಈವನ್ ಮೆಡಿಕಲ್ ಶಾಪ್ಸಲ್ಲಿ ಕೂಡ ಸಿಗುವುದಿಲ್ಲ. ಹಾಗೂ ನೈಟ್ರೋಜೆಪಮ್ ಟ್ಯಾಬ್ಲೆಟ್ಸ್, ಈ ಟ್ಯಾಬ್ಲೆಟ್ಸನ್ನು ಸೈಕಿಯಾಟ್ರಿಕ್ ಪೇಷಂಟ್ಗಳಿಗೆ ಯೂಸ್ ಮಾಡ್ತಾರೆ ಅಂತ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸೈಕಿಯಾಟ್ರಿಕ್ ಪೇಷಂಟ್ಗಳಿಗೆ, ಹೈ BP ಇದ್ದ ಪೇಷಂಟ್ಗಳಿಗೆ ಸ್ಲೀಪಿಂಗ್ ಪಿಲ್ಸ್ ಥರ, ಒಂದು ಸೆಡಿಟಿವ್ ಪಿಲ್ಸ್ ಥರ ಯೂಸ್ ಮಾಡ್ತಾರೆ. ಅದನ್ನು ಇವರು ನಶೆ ಬರೋದಕ್ಕೆ ಉಪಯೋಗಿಸ್ತಾರೆ, ಮಾದಕ ವಸ್ತುವಾಗಿ ಉಪಯೋಗಿಸ್ತಿದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ಅಷ್ಟು ಮಾಲನ್ನು ನಾವು ಸೀಸ್ ಮಾಡಿ ನಿನ್ನೆ NDPS ಪ್ರಕರಣ ದಾಖಲು ಮಾಡ್ಕೊಳ್ತೇವೆ. ಇದು MRP ರೇಟ್ ಪ್ರಕಾರ ನೋಡಿದರೆ 1,30,000 ಇದೆ ಟೋಟಲ್ ಮಾಲ್. ಅದೇ ಇವರು ಏನು ಮಾಡ್ತಾರೆ ಅಂದರೆ ಇದೇ ಕೋಡಿನ್ ಸಿರಪ್ಪನ್ನು 300 ರೂಪಾಯಿಗೆ ಒಂದು ಸಿರಪ್ ಅಂತ ಮಾರ್ತಾ ಇರ್ತಾರೆ. ಸೊ ಟೋಟಲಿ
MRP ರೇಟ್ ಪ್ರಕಾರ ನೋಡಿದರೆ 1,30,000, ಮಾರ್ಕೆಟಲ್ಲಿ ನೋಡಿದರೆ ಅಟ್ಲೀಸ್ಟ್ ಡಬಲ್ 3 ಪಟ್ಟು ರೇಟ್ಗೆ ಮಾರ್ತಾರೆ. ಇದನ್ನು ನಾವು ಒಂದೇ ಸಂದೇಶವನ್ನು ನೀಡಬೇಕಂತಿದ್ದೇವೆ. ಈ ಹಿಂದೆ ಕೂಡ ಹುಮ್ನಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಜಸ್ಟ್ ಒಂದು 1 ವೀಕ್ ಹಿಂದೆ ಇನ್ನೊಂದು ಪ್ರಕರಣ ದಾಖಲೆ ಆಗಿದೆ. NDPS ಅಡಿ ಅಂಡರ್ ಸೆಕ್ಷನ್ NDPS 27B ಪ್ರಕಾರ ಈವನ್ ಯಾರು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅವರ ಮೇಲೂ ಕೂಡ ನಾವು ಕಾನೂನು ಕ್ರಮ ತಗೊಳ್ಳೋಕ್ಕೆ ನಾವು ಸಿದ್ಧರಾಗಿದ್ದೇವೆ. ಈಗಾಗಲೇ ಒಂದು ಕೇಸನ್ನು ಕೂಡ ದಾಖಲೆ ಮಾಡಿದ್ದೇವೆ. ನಿನ್ನೆ ನಾವು ಈ ವ್ಯಕ್ತಿಯನ್ನು ವಿಚಾರಿಸಿದ್ದಾಗ ಮೇಯ್ನು ಸಪ್ಲೈ ಮಾಡುವವನು ವಜೀದ್ ಅಂತ ಇದೇ ಊರಲ್ಲಿ ಇನ್ನೊಬ್ಬನಿದ್ದಾನೆ. ಅದೇ ಆರೋಪಿಯನ್ನು ನೈಟ್ ಕಾರ್ಯಾಚರಣೆ ನಡೆಸಿ ಇನ್ಸ್ಪೆಕ್ಟರ್ ದಸ್ತಗಿರಿ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ. ಇಬ್ಬರನ್ನು ವಿಚಾರಿಸಿದ್ದಾಗ ಕಸ್ಟಮರ್ಸು ಇದನ್ನು ಕೊಂಡುಕೊಳ್ಳುವವರು ಯಾರ್ಯಾರಿದ್ದಾರೆ ಅಂತ ನಾವು ಕೇಳಿದಾಗ ಸಿಟಿಯಲ್ಲಿ ಕೆಲವರು ಸ್ಟೂಡೆಂಟ್ಸು, ಕಾಲೇಜಿಗೆ ಹೋಗುವ ಹುಡುಗರು ಕೂಡ ಇದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ. ಅಷ್ಟೆಲ್ಲ ಅವರೆಲ್ಲರಿಗೂ ಕೂಡ ನಾವು ಈ ರೀತಿ ಇವತ್ತು ಬೀದರ್ ಪೊಲೀಸ್ ವತಿಯಿಂದ ನಾವು ಒಂದು ಎಚ್ಚರಿಕೆ ನೀಡಬೇಕಂತಿದ್ದೇವೆ. ಡ್ರಗ್ಸ್ ಮಾರಾಟ ಮಾಡುವುದಲ್ಲದೆ ಈವನ್ ಡ್ರಗ್ಸ್ ಕನ್ಸ್ಯೂಮ್ ಮಾಡೋದು ಕೂಡ ಕಾನೂನು ರೀತಿಯ ಇದು ಅಪರಾಧ. ಆ್ಯಂಡ್ NDPS 27B ಪ್ರಕಾರ ಅವರ ಮೇಲೂ ಕೂಡ ನಾವು ಪ್ರಕರಣ ದಾಖಲಿಸಬಹುದು, ಅವರನ್ನು ಕೂಡ ಬಂಧಿಸಬಹುದು. ಅವರು ಕೂಡ ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಸೊ ದಯವಿಟ್ಟು ಡ್ರಗ್ಸ್ ಮಾರಾಟವನ್ನು ಕೂಡ ಪ್ರೋತ್ಸಾಹ ಮಾಡಬೇಡಿ, ಅದೇ ರೀತಿ ಡ್ರಗ್ಸ್ ಸೇವನೆಯನ್ನು ಕೂಡ ಪ್ರೋತ್ಸಾಹ ಮಾಡಬೇಡಿ. ಆ್ಯಂಡ್ ಡ್ರಗ್ಸ್ ಸೇವನೆ ಕೂಡ ಮಾಡಬೇಡಿ ಅಂತ ನಾನು ಬೀದರ್ ಜಿಲ್ಲೆ ಜನರಿಗೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಇದೇ ಕೇಸಲ್ಲದೆ ಮತ್ತು ನಿನ್ನೆ ಔರಾದ್ ಪೊಲೀಸ್ ಸ್ಟೇಷನಲ್ಲಿ ಕೂಡ ನಮ್ಮ ಔರಾದ್ ಹಾಗೂ ಬಾಲ್ಕಿ ಸಬ್ ಡಿವಿಷನ್ ಪೊಲೀಸರು ಒಂದು ಗಾಂಜಾ ರೈಡ್ ಮಾಡಿದ್ದಾರೆ. ಸುಮಾರು ಇಬ್ಬರು ಬೈಕ್ ಮೇಲೆ 5 kg ಗಾಂಜಾವನ್ನು ಸಾಗಣೆ ಮಾಡ್ತಿರುವಾಗ ನಮ್ಮವರು ಖಚಿತ ಮಾಹಿತಿಯ ಮೇರೆಗೆ ಅವರನ್ನು ಹಿಡಿದಿದ್ದಾರೆ. 5 kg ಗಾಂಜಾನು ಕೂಡ ವಶಕ್ಕೆ ಪಡೆದಿದ್ದಾರೆ, ಬೈಕನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಹಾಗೂ ಮನಾಯ್ಕೇಳಿ ಪೊಲೀಸರು ಕೂಡ 1.5 ಕಿಲೋ ಗಾಂಜಾವನ್ನು ನಿನ್ನೆ ಒಬ್ಬ ವ್ಯಕ್ತಿ ಕಡೆಯಿಂದ ವಶಕ್ಕೆ ಪಡೆದು ಅವರ ಮೇಲೇನೂ ಕೂಡ ಕೇಸ್ ದಾಖಲಿಸಿದ್ದಾರೆ. ಅವರನ್ನು ಕೂಡ ದಸ್ತಗಿರಿ ಮಾಡಿದ್ದಾರೆ. ನೋಡಿ, NDPS ಕೇಸಲ್ಲಿ ಬೇಲ್ ಸಿಗೋದು ಕೂಡ ಕಷ್ಟ ಆಗ್ತದೆ. ಅದೇ ರೀತಿ ಹ್ಯಾಬಿಚುವಲ್ NDPS ಅಪರಾಧಿಗಳು ಯಾರಿದ್ದಾರೆ ಅವರ ಬಗ್ಗೆನೂ ಕೂಡ ನಾವು ತುಂಬ ಇದು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕಂತಿದ್ದೇವೆ. ಈಗಾಗಲೇ ಸುಮಾರು ಜನರನ್ನು ನಾವು ಗಡೀಪಾರು ಮಾಡಿದ್ದೇವೆ, ಗಡೀಪಾರು ಮಾಡ್ತೇವೆ ಕೂಡ ಇನ್ನು ಮುಂದೆ ಕೂಡ. ಸೊ ಟೋಟಲಿ ಅವರ ಜೀವನ ಕೂಡ ಕಷ್ಟ ಆಗ್ತದೆ. ದಯವಿಟ್ಟು ಕಾನೂನು ವಿರುದ್ಧ ಅಥವಾ ಈ ರೀತಿ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಡಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಮಕ್ಕಳನ್ನು ಅಂಕ ಗಳಿಸುವ ಯಂತ್ರಗಳಾಗಿ ಮಾಡದೆ ಪಾಲಕರು ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಂಸ್ಕಾರವನ್ನು ಮೂಡಿಸಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ DK ಗಣಪತಿ ತಿಳಿಸಿದರು. ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರ ನಾಗ್ಪುರ್, ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕರುಣಾಮಯ ಯುವಕ ಸಂಘ ಬೀದರ್ ಹಾಗೂ ನಾಟ್ಯಶ್ರೀ ನೃತ್ಯಾಲಯ ಹಾಗೂ ಓಂ ಸಾಯಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಗಣೇಶ್ಪುರ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಗರದ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ಜರುಗಿದ ವೀರ ಬಾಲ ದಿವಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾರೆ. 1704ರಲ್ಲಿ ಔರಂಗಜೇಬನು ತನ್ನ ಧರ್ಮ ಸ್ವೀಕಾರ ಮಾಡುವಂತೆ ಗುರು ಗೋವಿಂದ್ ಸಿಂಗರ ಮಕ್ಕಳಾಗಿರುವಂತಹ ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಅವರಿಗೆ ಒತ್ತಾಯ ಮಾಡ್ತಾನೆ. ಆದರೆ ಆ ವೀರ ಮಕ್ಕಳು ಪ್ರಾಣ ಬಿಡ್ತೇವೆ ಆದರೆ ಧರ್ಮ ಬಿಡೋದಿಲ್ಲ ಎನ್ನುವಂಥ ಮಾತನ್ನು ಹೇಳಿದಾಗ ಔರಂಗಜೇಬ ಆ ಇಬ್ಬರೂ ಬಾಲ ಮಕ್ಕಳನ್ನು ಜೀವಂತ ಸಮಾಧಿ ಮಾಡಿ ಗೋಡೆ ಕಟ್ಟಿಸ್ತಾನೆ. ಈ ವೀರ ಮಕ್ಕಳ ಸ್ಮರಣಾರ್ಥವಾಗಿ ವೀರ ಬಾಲ ದಿವಸ್ ಆಚರಣೆಯನ್ನು 2022ರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡಿಸೆಂಬರ್ 26ರಂದು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಒಂದು ದಿವಸ ಅಂದರೆ ಡಿಸೆಂಬರ್ 26ರ ದಿವಸ ವೀರ ಬಾಲ ದಿವಸದಂದು ಯಾರು ಒಂದು ಸಣ್ಣ ಮಕ್ಕಳು ಸಾಹಸ ಕಾರ್ಯವನ್ನು ಮಾಡ್ತಾರೆ, ಕಲೆ, ಸಾಹಿತ್ಯ, ಶೌರ್ಯ ಇನ್ನಿತರ ಒಂದು ಸಾಧನೆಗಳನ್ನು ಮಾಡ್ತಾರೆ, ಅಂತಹ ವೀರ ಮಕ್ಕಳನ್ನು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಪರಂಪರೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಂದಿ ಹಾಡಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2022ರ ಡಿಸೆಂಬರ್ 26ರಂದು ವೀರ ಬಾಲ ದಿವಸ್ ಆಚರಣೆ ಮಾಡಲು ಪ್ರಾರಂಭಿಸಿದ್ದಾರೆ ಎಂದು ತಿಳಿಸಿದರು. ಅಂದು ಶೌರ್ಯ ಮೆರೆದ ಮಕ್ಕಳನ್ನು ಪ್ರಶಸ್ತಿ ನೀಡಲು ಪ್ರಾರಂಭಿಸಿದರು. ಹೀಗಾಗಿ ಪಾಲಕರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಮತ್ತು ದೇಶಭಕ್ತಿ ತುಂಬಬೇಕೆಂದು ಗಣಪತಿಯವರು ಸಲಹೆ ನೀಡಿದರು. ರಾಜ್ಯ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ಸಮಿತಿ ಭಾರತ ಸರ್ಕಾರದ ಸದಸ್ಯರಾಗಿರುವಂಥ ಶಿವಯ್ಯ ಸ್ವಾಮಿಯವರು ಕೂಡ ಮಾತನಾಡಿದರು. ಗುರು ಗೋವಿಂದ್ ಸಿಂಗರ ಆ ವೀರ ಮಕ್ಕಳ ತ್ಯಾಗ ಮತ್ತು ಬಲಿದಾನವನ್ನು ರಾಜ್ಯ ಸರ್ಕಾರಗಳು ಇಷ್ಟು ದಿವಸ ಪಠ್ಯಪುಸ್ತಕದಲ್ಲಿ ಅಳವಡಿಸದೇ ಇರುವುದು ನಿಜ
ನಿಜಕ್ಕೂ ಕೂಡ ದುರದೃಷ್ಟಕರ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ದಿನ ಭಾರತೀಯರಿಗೆ ಸ್ಫೂರ್ತಿದಾಯಕ ದಿನವಾಗಿದೆ. ಇಂದಿನ ದಿನ ಪ್ರತಿಯೊಂದು ಸಂಘ ಸಂಸ್ಥೆಗಳವರು ಸಾಧಕ ಮಕ್ಕಳಿಗೆ ಪ್ರೋತ್ಸಾಹಿಸುವಂಥ ಕಾರ್ಯ ಮಾಡಬೇಕು. ದೇಶ ಮೊದಲು, ಧರ್ಮ ನಂತರ ಮತ್ತು ವೈಯಕ್ತಿಕ ವಿಚಾರಗಳು ಲಾಸ್ಟ್ ಇರಬೇಕು ಎನ್ನುವಂಥ ಭಾವವನ್ನು ಮಕ್ಕಳಲ್ಲಿ ಮೂಡಿಸಬೇಕು. ಈ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಕೂಡ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಸ್ಕೃತಿ ಮಂತ್ರಾಲಯದ ಕಾರ್ಯವನ್ನು ಸಾಂಸ್ಕೃತಿಕ ವಿನಿಮಯ ಮಾಡಿಕೊಳ್ಳುವಂಥ ಕಾರ್ಯವನ್ನು ಕುರಿತು ಅವರು ಮಾತನಾಡಿದರು. ಗಾಯಕಿ ಪ್ರಿಯಾಂಕಾ ಶ್ರೀಗುರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಅಧ್ಯಕ್ಷತೆಯನ್ನು ನಾಟ್ಯಶ್ರೀ ನೃತ್ಯಾಲಯದ ನಿರ್ದೇಶಕಿ ರಾಣಿ ಸತ್ಯಮೂರ್ತಿ ವಹಿಸಿದರು. ವೇದಿಕೆ ಮೇಲೆ ಓಂ ಸಾಯಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಶಿವಶರಣಪ್ಪ ಗಣೇಶ್ಪುರ್, ಉದ್ಯಮಿ ಅಶೋಕ್ ಹೆಬ್ಬಾಳೆ ಉಪಸ್ಥಿತರಿದ್ದರು. ಕುಮಾರಿ ಅರ್ಪಿತಾ ಅವರ ಭರತನಾಟ್ಯ, ಕೃಷ್ಣ ಹೆಬ್ಬಾಳೆ ಅವರ ತಬಲಾ ವಾದನ, ನೈತಿಕ್ ಮಸೂದೆ ಅವರ ಕೊಳಲು ವಾದನ, ಕುಮಾರಿ ವೈಷ್ಣವಿ ಸಂತೋಷ್ ಪರಿಶೆಟ್ಟಿ, ಕುಮಾರಿ ಜ್ಞಾನದೇವಿ ರಾಜ್ಕುಮಾರ್ ಗುನ್ನಳ್ಳಿ ಅವರ ಜನಪದ ನೃತ್ಯ ಹಾಗೂ ನಾಟ್ಯಶ್ರೀ ನೃತ್ಯಾಲಯದ ಮಕ್ಕಳ ನೃತ್ಯ ಸಭಿಕರ ಗಮನ ಸೆಳೆಯಿತು. ಬಾಲಕ ವಿನಾಯಕ್ ಹೆಬ್ಬಾಳೆ ವೀರ ಬಾಲ್ ದಿವಸ್ ಕುರಿತು ಅದ್ಭುತವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಸ್.ಬಿ. ಕುಚ್ಬಾಳ್, ಶಿವಶರಣಪ್ಪ ಗಣೇಶ್ಪುರ್, ಪ್ರಕಾಶ್ ಕನ್ನಾಳೆ, ಬಸವರಾಜ್ ಹೆಗ್ಗೆ, ಧನರಾಜ್ ಆನೆಕಲೆ, ಮಹಾನಂದ ಹೆಬ್ಬಾಳೆ, ಸಂತೋಷ್ ಜೋಳದಾಪ್ಕೆ, ಕೆ ಸತ್ಯಮೂರ್ತಿ, ಬಸವರಾಜ್ ಮೂಲ್ಗೆ, ಅಶ್ವಿನಿ ಹೆಬ್ಬಾಳೆ ಸೇರಿದಂತೆ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು. ಕೊಡಬೇಕಾಗಿದೆ. ನಾನು ಹೇಳ್ತೀನಿ ಒಂದು ಮಾತು, ಮೊದಲು ಹೇಳಿದೆ ಸತ್ಯಮೂರ್ತಿ ಸಾಹೇಬ್ರೆ, ಬರವತ್ನಲ್ಲಿ ಹೇಳಿದೆ, ಕೆಟ್ಟ ದಿನ ನೋಡುವಂತ ಸಮಯ ನಾವು ಬರಬಾರ್ದಂತ. ಹುಟ್ಟುವಾಗ ಬೆತ್ತಲೆ, ಸಾಯುವಾಗ ಬೆತ್ತಲೆ, ತಂದಿದ್ದೇನು ಶಿವ, ಕೊಂಡೊಯ್ದಿದ್ದೇನು ಶಿವ. ಮುಷ್ಟಿ ಮುಚ್ಚಿ ಬರುವ ನೀನು, ಮುಷ್ಟಿ ತರುವ ಹೋಗುವ ಮುನ್ನ ಏನಾದರೂ ಸಾಧಿಸು. ನಾವು ಸತ್ಮದ ಚಲೋ ಆಯ್ತು ಅನ್ಸ್ಕೊಳ್ಳೋದು ಬೇಡ. ಅಯ್ಯೋ ಒಳ್ಳೆಯದಿದ್ದನಿಲ್ಲ, ಒಂದ್ 4 ದಿವಸ ದೇವ್ರು ಇನ್ನ ಇಡ್ಬೇಕಾಗಿತ್ತಿಲ್ಲ ಎಂಬ ಅಭಿಪ್ರಾಯ ಜನರಲ್ಲಿ ಮೂಡಿಸುವಂಥದ್ದು ಅಷ್ಟೇ ಮಾಡ್ಬೇಕು. ಯಾಕಂದ್ರ ಒಂದು ವೇಳೆ ದುಡ್ಡಿನಿಂದ ಕಡಿಮೆ ಮಾಡ್ಬೇಕಾದ್ರೆ ಟಾಟಾ ಇವತ್ತು ಸಾಯ್ತಿರ್ಲಿಲ್ಲ. ಟಾಟಾ ಹತ್ರ ದುಡ್ಡು ಕಡಿಮೆ ಇತ್ತೇನೂ ಇಲ್ಲ. ಟಾಟಾ ಅಂಬಾನಿ ಇವತ್ತು ನೋಡ್ರಿ, ಮಗನಿಗೊಂದು ದಪ್ಪ ಇದ್ದವನಿಗೆ ಕಳ್ಳ ಮಾಡಕ್ಕಾಗಲ್ಲ, ಎಷ್ಟೋ ಹಾಸ್ಪಿಟಲ್ಗಾಗಿ ತೋರಿಸಿದ್ರು. ಅಂದ್ರೆ ನಾವೇನ್ ಹೇಳ್ಬೇಕಾಗಿದೆ ಈ ವೇದಿಕೆ ಮೂಲಕ ಅಂದ್ರೆ, ನಾವು ಒಳ್ಳೇದನ್ನೇ ಮಾಡ್ತಾ ಹೋದ್ರೆ ಸಾಕು. ಒಳ್ಳೇದೇ ಮಾಡಿದ್ದೇ ನಮಗೆ ತಿಲ್ಲಕ್ ಸಮಯ ಇಲ್ಲ, ಇನ್ನು ಕೆಟ್ಟದ್ದು ಮಾಡಿದಲ್ಲಿ ದೇವ್ರು ಬಿಡ್ತಾನ. ಹಾಗಾಗಿ ದಯವಿಟ್ಟು ಯಾವುದು ಕೆಟ್ಟ ಕೆಲಸವನ್ನ ಮಾಡದೆ ಒಳ್ಳೆ ಕೆಲಸವನ್ನ ಮಾಡ್ರಿ. ತಾಯಿ ತಂದೆಗೆ ಮಕ್ಕಳು ಎಲ್ಲಿದ್ರಿ ಗೌರವಿಸೋ ಕೆಲಸವನ್ನ ಮಾಡ್ರಿ. ಯಾಕಂದ್ರೆ ಎಷ್ಟೋ ತಂದೆ ತಾಯಿಗಳು ಇವತ್ತು ರಿಕ್ಷಾ ಹೊಡ್ರಿ, ಸಣ್ಣ ಸಣ್ಣ ಕೆಲಸಗಳು ಮಾಡಿ ನಿಮ್ ಫೀಸ್ ಕಟ್ತಾರ, ನಿಮ್ ಬಗ್ಗೆ ಕೇರ್ ಮಾಡ್ತಾರ. ಇವತ್ತು ನೋಡ್ರಿ, ಒಂದು ಹಾಸ್ಪಿಟಲ್ ಹೋಗ್ಬೇಕಾದ್ರೆ 1,000 ರೂಪಾಯಿ, ಸುಮ್ಮನೆ ಕೆಮ್ಮು ನೆಗಡಿ ಬಂದ್ರೆ 1,000 ರೂಪಾಯಿ ಬಿಲ್ ಆಗ್ತಾ ಇದೆ. ಎಷ್ಟೋ ಕಷ್ಟ ಇದರಲ್ಲಿ ಅನ್ನೋದ ಕೆಲಸ ತಾಯಿ ತಂದೆಯಿಂದ ನಿಮ್ಗೆ ಜವಾಬ್ದಾರಿ ಮಾಡ್ತಾ ಇದ್ದಾರ. ನೀವು ಮುಂದೆ ಜವಾಬ್ದಾರಿ ಸ್ಥಾನದಾಗ ಬಂದಾಗ ಅವರು ವೃದ್ಧಾಶ್ರಮಕ್ಕೆ ಬಿಡದಂತೆ ಅವ್ರಿಗೆ ಏನಾರ ಕೇರ್ ಮಾಡಿ ಆ ಹಿಂದಿನ ದಿನಗಳನ್ನು ನೆನ್ಸ್ಕೊಂಡು ಅವರ ಒಳ್ಳೆತನ ಕೊನೆ ಗಳಿಗೆಯಲ್ಲಿ ಅವ್ರಿಗೆ ಏನಾರ ಒಳ್ಳೇದು ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಈ ಹೊರತಾ ಒಳ್ಳೆಯ ಸುಂದರವಾದ ಕಾರ್ಯಕ್ರಮ ಆಯೋಜನೆ ಮಾಡಿದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಉದ್ಘಾಟನಾ ನುಡಿಗೆ ಧನ್ಯವಾದ. ಸಮುದಾಯ ಏನಪ್ಪಾ ಅಂದ್ರ ಮೇಲ್ಪಂಕ್ತಿಯಲ್ಲಿ ಇದ್ದಾರೆ. ಸೊ ಅವರಿಂದ ನಾವು ಸಾಕಷ್ಟು ಏನಪ್ಪಾ ಅಂದ್ರೆ ಕಲ್ಕೋತ್ಬೇಕಾಗ್ಯದ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಿ ಅಂತ ನರೇಂದ್ರ ಮೋದಿ ಅವರು ಈ ಹಿಂದಿನ ಸರ್ಕಾರ ಮಾಡಬೇಕಿತ್ತ ಕೆಲಸ ಆದ್ರೆ ಮಾಡಲಿಲ್ಲ. ಆದ್ರೆ ಇವತ್ತ ಅವರ ಹೆಸರಿನಲ್ಲಿ ವೀರ ಬಾಲ ದಿವಸ ಏನಪ್ಪಾ ಅಂದ್ರೆ ದೇಶ ಅಂತ ಆಚರಣೆ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಅಂದ್ರೆ ಟೀನೇಜ್ ಹತ್ತಿ ನಾವು 17 ಏಜ್ ವರೆಗೆ ಅಂತ ಎಲ್ಲ ಒಳಗಿನ ಮಕ್ಕಳನ್ನ ಇವತ್ತ ಸ್ಪೋರ್ಟ್ಸ್ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಆಮೇಲೆ ಸಾಹಸ ಆಗಿರ್ಬೋದು, ಇಂಥವರಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ನಮ್ಮ ಬಾಲ ಮಕ್ಕಳನ್ನ ಪ್ರತಿ ವರ್ಷ ಪ್ರಶಸ್ತಿ ನೀಡುವ ಮೂಲಕ ನಮ್ಮ ಬಾಲ ವೀರರನ್ನ ಅವ್ರೇನಪ್ಪಾ ಅಂದ್ರೆ ದೇಶದ ತ್ಯಾಗ ಬಲಿದಾನಕ್ಕೆ ಪ್ರತೀಕವಾಗಿ ಬೆಳೆಸಲು ಸರ್ಕಾರ ಕ್ರಮ ಕೊಟ್ಟಿದೆ. ಇವತ್ತೇ ನಮ್ಮ ದೇಶದ ನಮ್ಮ ರಾಷ್ಟ್ರಪತಿ ಅಂತ ದ್ರೌಪದಿ ಮುರ್ಮು ಅವರು 7 ಜನರಿಗೆ ವೀರ ಬಾಲ ಪ್ರಶಸ್ತಿ ಕೊಟ್ಟರು. ಅದಾದ ತಕ್ಷಣ ಮಧ್ಯಾಹ್ನ 12:30 ಗಂಟೆಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು 7 ಯುವಕರು ಪೇರೆಂಟ್ಸ್ ಆ ಯಾವ ಸ್ಕೂಲ್ ಕಾಲೇಜಿನ ಮ್ಯಾನೇಜ್ಮೆಂಟ್ ಜೊತೆ ಸುಮಾರು 1 ತಾಸು ಇವತ್ತು ಸಂವಾದ ಮಾಡೋ ಮೂಲಕ ನಮ್ಮ ದೇಶ ರಕ್ಷಣೆ, ದೇಶಭಕ್ತಿ ಯಾವ ರೀತಿ ಇರಬೇಕನ್ನೋದ್ರ ಸಂಕೇತ ಕೆಲಸ ನಮ್ಮಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇದೆ. ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಕೇವಲ ಎಲ್ಲ ಕೆಲಸ ಕೂಡ ಸರ್ಕಾರ ಮಾಡಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಈಗ ಹೇಳಿದ್ರೆ ನಮ್ದು ಡಿ ಕೆ ಅಣ್ಣವ್ರು ಗಣಪತಿ ಅವರು ನಾವೆಲ್ಲ ಮಕ್ಕಳಿಗೆ ಪರ್ಸೆಂಟೇಜ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ. 97 ಬೇಕು, 100 ಬೇಕು, 98 ಅಂತೇಳಿ ನಾವೆಲ್ಲರೂ ಕೊಡ್ತಾ ಇದೀವಿ. 98, 100% ತಗೊಂಡು ಒಯ್ದು ನಮಗೆ ಇಂಗ್ಲಿಷ್ ಕಲ್ಚರ್ ತಗೊಂಡು ಅಮೆರಿಕದೆಲ್ಲ ಕಲ್ತ್ಬಿಟ್ಟು ನಮ್ಗೆ ಒಯ್ದು ಓಲ್ಡ್ ಏಜ್ ಹಾಕ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಪೇರೆಂಟ್ಸ್ ಹೆಂಗಿರ್ಬೇಕಂಬ ಯಾರು ಹೇಳ್ತಾ ಇಲ್ಲ. ಅವ್ರು 97 ತೆಗೆದ್ರೆ ನಾವು 100 ತೆಗಿಬೇಕು. ನಮ್ಮ ದೇಶಕ್ಕೆ ಬಲಿದಾನ ಕೊಟ್ಟಂತ ಇಷ್ಟ ಸ್ಮರಣೆ ಆದ್ರೂ ಕೂಡ ನಾವು ಯಾರು ನಮ್ಮ ತಂದೆ ತಾಯಿ ಮಕ್ಕಳು ನಾವು ಯಾರಿಗೂ ಹೇಳ್ತಾರೆ ಇದ್ರ ಬಗ್ಗೆ.
ಸೊ ಇದ್ರ ಬಗ್ಗೆ ನಾವು ಜಾಗೃತಿ ಮಾಡಬೇಕು ದೇಶಭಕ್ತಿ. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ದೇಶದಲ್ಲಿ ಯಾವ ತರ ವಾತಾವರಣ ಇದೆ ಅಂದ್ರೆ ಉಸಿರುಗಟ್ಟಿನ ವಾತಾವರಣ ನಿರ್ಮಾಣ ಆಗ್ತಾ ಇದಾವೆ. ಜಾತಿ ಹೆಸರು ಮೇಲೆ, ಸಮಾಜ ಹೆಸರು ಮೇಲೆ, ಆಮೇಲೆ ಭಾಷೆ ಹೆಸರು ಮೇಲೆ, ಆಮೇಲೆ ಪ್ರಾದೇಶಿಕರ ಹೆಸರು ಮೇಲೆ ಇವತ್ತು ನೋಡ್ತಾ ಇದೀವಿ. ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ದೇಶ ವಿರೋಧಿ ಚಟುವಟಿಕೆ ಅನೇಕ ಜನರು ಮಾಡ್ತಾ ಇದ್ದಾರೆ. ಅದಕ್ಕೆ ವಿರೋಧಿ ಶಕ್ತಿ ಕೂಡ ನಮ್ಮ ಹತ್ರ ಇಲ್ಲ. ಅದು ವಿಶೇಷವಾಗಿ ನಮಗೆ ನಿಜಾಮ್ ರೂಲ್ ಮಾಡಿಲ್ಲ ನಮ್ಮ ಕಲ್ಯಾಣ ಕನ್ನಡ ಭಾಗದಾಗಿ ನಮ್ಮ ಹತ್ರ ಅಂತ ಪ್ರತಿರೋಧಿಸುವ ಶಕ್ತಿ ಕೂಡ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಮುಂಬರುವ ದಿನಗಳಲ್ಲಿ ಇವತ್ತು ಅದೇ ರೀತಿ ಮೋದಿ ಅವರು ಏನ್ ಕರೆ ಕೊಟ್ಟರು ಅಂತಂದ್ರೆ 1 ಲಕ್ಷ ಹೊಸ ಯುವಕರಿಗೆ ಅಂದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವುದೇ ರಾಜಕೀಯದಲ್ಲಿ ಇರದೇ ಇರುವಂತ ಯುವಕರನ್ನ ನಾನು ರಾಜಕೀಯ ಮುಖ್ಯವಾಗಿ ತರಬೇಕಂತ ದೊಡ್ಡ ಕನಸನ್ನ ಪ್ರಧಾನಿ ನರೇಂದ್ರ ಮೋದಿ ಇಟ್ಕೊಂಡಿದ್ರ. ಸೊ ಅಂತ ಯುವಕರನ್ನ, ಅಂತ ಬಾಲ ಯುವಕರನ್ನ ಈ ಒಂದು ವೇದಿಕೆ ಮಾಡುವಂತ ಇವತ್ತೇನು ಭರತನಾಟ್ಯ ಆಗಿರ್ಬೋದು, ಇವತ್ತು ಭಾಷಣ ಅನೇಕ ಇಂಥ ವಿವಿಧ ಕ್ಷೇತ್ರಗಳಲ್ಲಿ ಇವತ್ತೇನು ಚಿಕ್ಕ ಮಕ್ಕಳು ಸಾಧನೆ ಮಾಡ್ತಾ ಇದಾರ. ಅವ್ರ ಮೋದಿ ಅವ್ರ ಕನಸು ಸಾಕಾರ ಆಗುವಂತೆ ಇದೊಂದು ಒಳ್ಳೆ ಪ್ರಯತ್ನ ಅದ ಅಂತ ಹೇಳಿ ನಾವು ಎಲ್ಲರೂ ಕೂಡ ಈ ರೀತಿ ಮುಂದುವರೆದು ನಮ್ಮ ದೇಶದ ಮತ್ತು ಧರ್ಮದ ರಕ್ಷಣೆ ಬಂದಾಗ ನಾವು ಯಾರು ಕೂಡ ಹಿಂಜರದೆ ದೇಶಕ್ಕಾಗಿ ಸದಾ ಸಿದ್ಧರಾಗಿರ್ಬೇಕಾಗಿ ತಮ್ಮ ಹತ್ರ ಕೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಕರೆಸಿ ಆತ್ಮೀಯರಂತ ರಾಜ್ಕುಮಾರ್ ಹೆಬ್ಬಾಳಿ ಅವರು, ಆಮೇಲೆ ರಾಣಿ ಸತ್ಯಮೂರ್ತಿ ಮೇಡಮ್ ಅವರು, ಶಿವಶರಣ ಗಣೇಶ್ಪುರ್ ಅವರು ಮತ್ತು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದಿಸಿ ನನ್ನ 4 ಮಾತು ಮುಗಿಸಿದ್ರು. ಜೈ ಹಿಂದ್, ಜೈ ಕರ್ನಾಟಕ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಗಡಿ ಭಾಗದ ಕಲಾವಿದರು ಕೂಡ ಈ ಒಂದು ಸಂಸ್ಥೆ ಮೂಲಕ ಅಂದ್ರೆ ಈ ಒಂದು ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರದ ಮೂಲಕ ಅನೇಕ ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಅವಕಾಶ ಕೂಡ ಈ ಒಂದು ಸಂಸ್ಥೆ ಮಾಡಿಕೊಟ್ಟಿರುತ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಇಂದು ನಾವು ಕಾರ್ಯಕ್ರಮ ಆಯೋಜನೆ ಮಾಡುತ್ತಿರುವುದು ಬಹಳ ವಿಶೇಷವಾದಂತಹ ದಿನ. ಇದು ವೀರಬಾಲ ದಿವಸ ಆಗಿರೋದು. ಇದು ಶೌರ್ಯ ಮತ್ತು ತ್ಯಾಗದ ಮನೋಭಾವದಿಂದ ತುಂಬಿದ ದಿನವಾಗಿದೆ. ಇದು ಯಾಕೆ ಮಾಡ್ತಾ ಇದ್ದೀವಿ ಅನ್ನುವ ಒಂದು ಉದ್ದೇಶ 1704ರಲ್ಲಿ ಸಿಖ್ಖರ 10ನೇ ಧರ್ಮಗುರು ಆಗಿರುವಂತ ಗುರು ಗೋವಿಂದ್ ಸಿಂಗ್ ಅವರು ಜೊತೆಗೆ ಅಂದಿನ ಮೊಘಲ್ ರಾಜ್ಯ ಆಗಿರುವಂತ ಔರಂಗಜೇಬರ ನಡುವೆ ಒಂದು ಧರ್ಮ ಯುದ್ಧ ನಡೀತದೆ. ಆ ಒಂದು ಧರ್ಮ ಯುದ್ಧದಲ್ಲಿ ಅನೇಕ ಜನರು ಒಂದು ಪ್ರಾಣವನ್ನು ತ್ಯಾಗವನ್ನು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಗುರು ಗೋವಿಂದ್ ಸಿಂಗ್ ಅವರು ಜೊತೆಗೆ ಅವರ 2 ಮಕ್ಕಳು ಈ ಒಂದು ಔರಂಗಜೇಬನ ಒಂದು ಸೈನ್ಯದಲ್ಲಿ ಯುದ್ಧವನ್ನು ಆಡಿ ಸುಮಾರು 10 ಲಕ್ಷಕ್ಕಿಂತ ಜಾಸ್ತಿ ಸೈನಿಕರಿಗೆ ಇವರೆಲ್ಲ ಯುದ್ಧದಲ್ಲಿ ಕೊಲ್ತಾರೆ. ಅದಾದ ನಂತರ ಔರಂಗಜೇಬ್ ಏನ್ ಮಾಡ್ತಾನ ಅಂತಂದ್ರ ಇವರ 2 ಮಕ್ಕಳಿಗೆ ಮತ್ತೆ ಇವರ ಧರ್ಮಪತ್ರಿಗೆ ಒಯ್ದು ಅವರ ಒಂದು ಸೆರೆಮನೆಯಲ್ಲಿ ಬಂದಿಖಾನೆಯಲ್ಲಿ ಬಂದ್ ಮಾಡ್ತಾನೆ. ಅದಾದ ನಂತರ ಮಕ್ಕಳಿಗೆ ಬಹಳ ಟಾರ್ಚರ್ ಅನ್ನು ಕೊಡ್ತಾನೆ, ನೀವು ನಮ್ಮ ಧರ್ಮವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಆದ್ರೂ ಆ ಮಕ್ಕಳು ಅಂಜದೆ ನಾವು ಎಂದು ಪ್ರಾಣ ಬಿಟ್ಟು ನಾವು ಬೇರೆ ಧರ್ಮಕ್ಕೆ ನಾವು ಸ್ವೀಕಾರ ಮಾಡಲ್ಲ, ನಾವು ಏನ್ ನಮ್ಮ ಧರ್ಮದ ನಾವು ಬಿಡೋದಿಲ್ಲ ಅಂತ ಹೇಳಿ ಬಹಳ ಹೋರಾಟವನ್ನು ಮಾಡ್ತಾರೆ. ಆದ್ರೂ ಆ ಮಕ್ಕಳು ಎಷ್ಟು ಅವ್ರ ಜೊತೆ ಹೋರಾಟ ಏಟ್ ಟಾರ್ಚರ್ ಮಾಡ್ರು ನಮ್ದು ಒಂದೇ, ನಾವು ಹೋರಾಟ ನಮ್ ಪ್ರಾಣ ಹೋದ್ರು ನಾವು ತ್ಯಾಗ ಮಾಡ್ತೇವೆ, ಬಟ್ ನಾವು ಬೇರೆ ಧರ್ಮಕ್ಕೆ ನಾವು ಹೋಗೋದಿಲ್ಲ ಅಂತ ಹೇಳಿ ಮಾಡ್ತಾರೆ. ಆವಾಗ ಏನ್ ಮಾಡ್ತಾನೆ ಔರಂಗಜೇಬ್ ಅಂತಂದ್ರ ಈ 6 ವರ್ಷದ ಬಾಲಕನಿಗೆ ಮತ್ತು 14 ವರ್ಷದ ಬಾಲಕನಿಗೆ ಜಿಂದ ಸಮಾಧಿಯನ್ನು ಕಟ್ಟು ಅವರಿಗೆ ಕೊಲೆ ಮಾಡುವಂತ ಪ್ರಯತ್ನ ಮಾಡ್ತಾನೆ. ಹೀಗಾಗಿ ಆ 2 ಬಾಲಕರು ಜೀವಂತ. Landmark announcement that December 26 will be observed as a Virbal Divas. This marks the first time in Indians history that a national day. The Virbal Divas stands for tribute of the Sahibzade, the 4 younger sons of Guru Gobind Singh Ji were bravely and martyrdom remain acted in the annals of the Indian struggle for justice and faith. The Guru Gobind Singh Ji has 4 younger sons who were lovingly referred to as Sahibzade: Baba Ajit Singh, Baba Fateh Singh, Baba Zohar Singh and Baba Johar Singh. Thank you. ಮಾಜಿ ಪ್ರಧಾನಮಂತ್ರಿ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾದ ಪ್ರಯುಕ್ತವಾಗಿ ಭಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದ ಸುಭಾಷ್ ಚೌಕ್ ಹತ್ತಿರ ಗ್ರಾಮ ಪಂಚಾಯತ್ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಂತೇಶ್ ಪಾಟೀಲ್ ಅವರು ಪುಷ್ಪ ನಮನವನ್ನು ಸಲ್ಲಿಸಿದರು. 1 ನಿಮಿಷ ಮೌನಾಚರಣೆಯನ್ನು ಮಾಡಲಾಯಿತು. ಮನಮೋಹನ್ ಸಿಂಗ್ ಅವರು ಈ ದೇಶ ಕಂಡ ಅಪ್ರತಿಮ ಆರ್ಥಿಕ ಕ್ರಾಂತಿಯ
ಹರಿಕಾರರಾಗಿದ್ದರು. ಅವರ ಅಗಲಿಕೆ ರಾಷ್ಟ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. 2008ರಲ್ಲಿ ಬೀದರ್ನಲ್ಲಿ ಜರುಗಿದ ಗುರ್ತಾ ಗದ್ದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಇಲ್ಲಿ ಸ್ಮರಣೀಯವಾಗಿರುವಂಥ ಕಾರ್ಯ. ಇದೇ ವೇಳೆ PKPS ಅಧ್ಯಕ್ಷ ಸತೀಶ್ ಬಿರಾದರ್ ಅವರು ಶಂಕರ್ ಭೊರಾಳೆ, ಶಾಂತವೀರ್ ಕೇಸ್ಕರ್, ಕಾಶಿನಾಥ್ ಲದ್ದೆ, ಸುಭಾಷ್ ದಾಡ್ಗೆ, ಶಿವಕುಮಾರ್ ಕಾಪ್ಸೆ, ಶೀಲವಂತ್ ಭಂಡಾರೆ, ವೀರೇಶ್ ಬೋರಾಳೆ, ನಾಗೇಶ್ ಟೋಕ್ರೆ, ಮಹಾದೇವ್ ಭೂರೆ ಸೇರಿದಂತೆ ಇನ್ನು ಅನೇಕ ಜನರು ಅಂದರೆ ಗ್ರಾಮದ ಮುಖಂಡರು ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಸಾಧನೆಗಳನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಕೊಂಡಾಡಿದರು. ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹಗುರವಾಗಿ ಮಾತನಾಡಿದ್ದಾರೆ. ಆದ್ದರಿಂದ ಕೂಡಲೇ ಅವರ ರಾಜೀನಾಮೆ ಪಡೆಯಬೇಕೆಂದು ಆಗ್ರಹಿಸಿ ಸ್ವಾಭಿಮಾನಿ ಅಂಬೇಡ್ಕರ್ ಹೋರಾಟ ಸಮಿತಿ ವತಿಯಿಂದ ಔರಾದ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಪ್ರಧಾನಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರರ ಮುಖಾಂತರವಾಗಿ ಸಲ್ಲಿಸಿದರು. ಇದೇ ವೇಳೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರತಿಭಟನೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸ್ವಾಭಿಮಾನಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ನೂರಾರು ಜನರು ಪಾಲ್ಗೊಂಡಿದ್ದರು. ಬೀದರ್ ನಗರದ ಶಿವನಗರದಲ್ಲಿರುವಂತಹ ಕಾಂಗ್ರೆಸ್ ಕಚೇರಿ ಎದುರುಗಡೆ ಮತ್ತೆ ದಿನನಿತ್ಯ ಜನರು ಕಸವನ್ನು ಬಿಸಾಕ್ತಾ ಇದ್ದಾರೆ. ಈ ಒಂದು ನಿಮಿತ್ತವಾಗಿ ಸಾಕಷ್ಟು ಕಸ ಇರೋದರಿಂದ ಅಲ್ಲಿ ಸೊಳ್ಳೆಗಳು ಜಾಸ್ತಿ ಆಗ್ತಾ ಪ್ರತಿದಿನ ಮತ್ತೆ ಹೊಸ ಹೊಸ ರೋಗಗಳಿಗೆ ಒಂದು ಆಹ್ವಾನ ನೀಡುವಂಥ ಪರಿಸ್ಥಿತಿ ಇಲ್ಲಿ ಕಾಂಗ್ರೆಸ್ ಕಚೇರಿ ಎದುರುಗಡೆ ಬರ್ತಾ ಇದೆ. ನಗರಸಭೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಆ ಒಂದು ಭಾಗದ ನಗರಸಭೆ ಸದಸ್ಯರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಸಾರ್ವಜನಿಕರು ಪ್ರತಿದಿನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆದಷ್ಟು ಬೇಗನೆ ನಗರಸಭೆ ಅಧಿಕಾರಿಗಳು ಮತ್ತು ಕಾರ್ಯಕರ್ತರು, ಕಾರ್ಮಿಕರು ಎಚ್ಚೆತ್ತುಕೊಂಡು ಈ ಒಂದು ಕಸವನ್ನು ವಿಲೇವಾರಿ ಮಾಡಬೇಕು ಅಂತ ಒಂದು ಶಿವನಗರದ ಕಾಂಗ್ರೆಸ್ ಕಚೇರಿ ಒಂದು ಸುತ್ತಮುತ್ತಲಿನ ಜನರು ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದಿನಾಲೂ ಕೂಡ ಕಸ ಹಾಕೋದ್ರಿಂದ
ಒಂದು ಅಪಾಯಕ್ಕೆ ಆಹ್ವಾನಿಸ್ತಾ ಇದೆ. ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದರಿಂದ ಸೊಳ್ಳೆಗಳು ಜನರಿಗೆ ಕಚ್ಚಿ ಒಂದು ಹೊಸ ಹೊಸ ರೋಗಗಳಿಗೆ ಆಹ್ವಾನಿಸ್ತಾ ಇದೆ ಅಂತಲೇ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ಈ ಒಂದು ಕಸ ವಿಲೇವಾರಿ ಮಾಡಲಾರ್ದು ಸುಮಾರು ವಾರ ಗಟ್ಟಲೆ ಇಲ್ಲಿ ಕಸ ಹಾಗೆ ಅದೇ ರೀತಿಯಾಗಿ ಹಾಕ್ತಾ ಇದ್ದಾರೆ. ಜನರಿಗೆ ಒಂದು ಅವೇರ್ನೆಸ್ ಕೂಡ ಇಲ್ಲ. ಹಾಗಾಗಿ ಪ್ರತಿದಿನ ನಗರಸಭೆಯ ಒಂದು ಕಾರ್ಮಿಕರು ಈ ಒಂದು ಕಸವನ್ನು ವಿಲೇವಾರಿ ತಪ್ಪದೆ ಮಾಡಬೇಕು ಅನ್ನುವಂಥದ್ದು ಜನರ ಒಂದು ನುಡಿಯಾಗಿದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.